ಇಲ್ಲಿ ವಾದವನ್ನ ಮಂಡಿಸಲಾಗ್ತಾ ಇದೆ. ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಪುನೀತ್ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ವಾದವನ್ನ ಮಂಡಿಸಲಾಗ್ತಾ ಇರುವಂತದ್ದು. ಪುನೀತ್ ಸ್ಟೇಟ್ಮೆಂಟ್ ಈ ಮುಂಚೆನೆ ಆರೋಪಿಗಳೆಲ್ಲ ಹೇಳಿದ್ರು ಕೂಡ ಅವರ ಸ್ಟೇಟ್ಮೆಂಟ್ ಅನ್ನ ತಡವಾಗಿ ಪಡ್ಕೊಂಡಿದ್ದು ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಅಂದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಪುನೀತ್ 9ನೇ ತಾರೀಕು ಬೆಂಗಳೂರಿಗೆ ಬಂದಿದ್ದ, 10ನೇ ತಾರೀಕು ಡ್ಯೂಟಿಗೂ ಕೂಡ ಹೋಗಿದ್ದ. ಆದರೆ ಪೊಲೀಸರು ಆತನ ಹೇಳಿಕೆಯನ್ನ ತೆಗೆದುಕೊಂಡಿಲ್ಲ. ಪುನೀತ್ ಕೂಡ ಈ ಕೃತ್ಯದಲ್ಲಿ ಭಾಗಿಯಾದಂತೆ ಕಾಣಿಸ್ತಾ ಇದೆ. ಆದರೂ ತನಿಖಾಧಿಕಾರಿಗಳು ಪುನೀತ್ ಹೇಳಿಕೆ ತಡವಾಗಿ ಪಡೆದಿದ್ದಾದರೂ ಯಾಕೆ? ದರ್ಶನ್ ಪರ ವಕೀಲರ ಸಿ.ವಿ. ನಾಗೇಶ್ ಅವರ ಪ್ರಶ್ನೆ ಇದು. ಇತರೆ ಸಾಕ್ಷಿಗಳು ಪುನೀತ್ ಹೆಸರು ಹೇಳಿದ್ರು, ಪುನೀತ್ ಹೇಳಿಕೆ ತಡವಾಗಿ ದಾಖಲು ಮಾಡಿದ್ದಾರೆ. ಇತರೆ ಸಾಕ್ಷಿಗಳು ಪುನೀತ್ ಹೆಸರನ್ನ ಹೇಳಿದ್ರು ಕೂಡ ಪುನೀತ್ ಹೇಳಿಕೆಯನ್ನು ಮಾತ್ರ ತಡವಾಗಿ ದಾಖಲು ಮಾಡಲಾಗಿದೆ. 10 ರಿಂದ 12 ದಿನಗಳ ಬಳಿಕ ಇವರು ಹೇಳಿಕೆಯನ್ನ ಪಡಿತಾರೆ. ಪುನೀತನದ್ದು ಹೆಚ್ಚುವರಿ ಚಾರ್ಜ್ ಶೀಟ್ 1300 ಪುಟಗಳು ಹಾಕಿದ್ದಾರೆ. ಅದರಲ್ಲಿ ಏನೂ ಇಲ್ಲ. ಇವರ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿರೋದು, ಅಂದ್ರೆ ಫ್ಯಾಬ್ರಿಕೇಟ್ ಮಾಡಿದ್ದಾರೆ. ಫ್ಯಾಬ್ರಿಕೇಟ್ ಅಂದ್ರೆ ಸೃಷ್ಟಿ ಮಾಡಿದ್ದಾರೆ ಇವರು. ಸಿ.ವಿ. ನಾಗೇಶ್ ಅವರು ಹೇಳ್ತಾರೆ ಅಡಿಷನಲ್ ಚಾರ್ಜ್ ಶೀಟ್ ಬಗ್ಗೆನೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಈ ಮುಂಚಿನ ಚಾರ್ಜ್ ಶೀಟ್ ಇತ್ತಲ್ಲ, ಅದು 3991 ಪುಟಗಳ ಚಾರ್ಜ್ ಶೀಟ್ ಆಗಿತ್ತು. ಈಗ ಎರಡನೇ ಅಡಿಷನಲ್ ಚಾರ್ಜ್ ಶೀಟ್ ಇದೆಯಲ್ಲ, 1300 ಪುಟಗಳ ಚಾರ್ಜ್ ಶೀಟ್. ಅದು ಟೋಟಲಿ 5291 ಪುಟಗಳ ಚಾರ್ಜ್ ಶೀಟ್ ಆಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ವಾದ ಪ್ರತಿವಾದ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರು ವಾದ ಮುಂದುವರಿಸ್ತಾ ಸಾಕಷ್ಟು ವಿಚಾರಗಳ ಬಗ್ಗೆ ವಾದವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪುನೀತ್ ಸ್ಟೇಟ್ಮೆಂಟ್ ಬಗ್ಗೆ ವಾದವನ್ನು ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಅಡಿಷನಲ್ ಚಾರ್ಜ್ ಶೀಟ್ ಬಗ್ಗೆನೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪುನೀತ್ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡ್ತಾ ಇವರು ಸಾಕಷ್ಟು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ, ಫ್ಯಾಬ್ರಿಕೇಟ್ ಮಾಡಿದ್ದಾರೆ. ಪುನೀತ್ ಹೇಳಿಕೆಯಲ್ಲಿ ನಾನು ಅಲ್ಲಿದ್ದೆ, ಇಲ್ಲಿದ್ದೆ, ತಿರುಪತಿ ಹೋಗಿದ್ದೆ, ಪುಟ್ಪರ್ತಿ ಹೋಗಿದ್ದೆ, ಫುಟ್ಪಾತ್ ಮೇಲೆ ಮಲಗಿದ್ದೆ, ತಮಿಳುನಾಡಿಗೆ ಹೋಗಿದ್ದ, ಅದು ಇದು ಅಂತೆಲ್ಲ ಹೇಳಿದ್ದಾನೆ. ಬಳಿಕ ಜೂನ್ 19ರಂದು ನಾನು ಬೆಂಗಳೂರಿಗೆ ವಾಪಸ್ ಬಂದೆ ಅಂತ ಹೇಳಿದ್ದಾನೆ. ಯಾಕೆ ಸುತ್ತಾಡ್ತಾ ಇದ್ದೆ ಅಂತ ಹೇಳಿದ್ರೆ ಹೆದರಿಕೆ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಸಾಕ್ಷಿಗೆ ಯಾಕೆ ಹೆದರಿಕೆ ಆಗತ್ತೆ? ಸಾಕ್ಷಿಗೆ ಯಾಕೆ ಹೆದರಿಕೆ ಆಗತ್ತೆ ಅಂತ ಸಿ.ವಿ. ನಾಗೇಶ್ ಅವರ ಪ್ರಶ್ನೆ. ಇದೆಲ್ಲ ನಂಬೋ ಥರ ಇದೆಯಾ? ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇರೋದು ಇದೆಲ್ಲ ನಂಬಂಗಿದೆಯಾ ಅಂತ. ಪುನೀತ್ನ ಈ ಹೇಳಿಕೆಯನ್ನ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ತೋರಿಸಿದ್ದಾರೆ. ಪುನೀತ್ನ ಹೇಳಿಕೆಯನ್ನ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ತೋರಿಸಿದ್ದಾರೆ ಇವರು. ಅಡಿಷನಲ್ ಚಾರ್ಜ್ ಶೀಟ್ ಈಗ ಹಾಕಲಾಗಿದೆಯಲ್ಲ, ಅದರಲ್ಲಿ ತೋರಿಸಿದ್ದಾರೆ. ಇಲ್ಲಿ ಹೇಳಿಕೆಗಳು ಕೂಡ ಒಂದು ರೀತಿಯಾಗಿ ಸೃಷ್ಟಿ ಮಾಡದಂತೆ ಕಾಣಿಸ್ತಾ ಇದೆ. ಪೊಲೀಸರು ಫ್ಯಾಬ್ರಿಕೇಟ್ ಮಾಡಿದ್ದಾರೆ. ಇದನ್ನೆಲ್ಲ ನಂಬಕ್ಕಾಗತ್ತಾ ಅಂತ ಕೂಡ ಹೇಳಿದ್ದಾರೆ. ತಿರುಪತಿಗೆ ಹೋಗಿದ್ದೆ, ತಮಿಳುನಾಡಿಗೆ ಹೋಗಿದ್ದೆ, ಫುಟ್ಪಾತಲ್ಲಿ ಮಲಗಿದ್ದೆ, ನಾನು ಅಲ್ಲಿದ್ದೆ, ಇಲ್ಲಿದ್ದೆ ಅಂತೆಲ್ಲ ಪುನೀತ್ ಹೇಳ್ತಾನಲ್ಲ, ಆತ ಸಾಕ್ಷಿ. ಅವನು ಯಾಕೆ ಎದುರ್ಕೊಳ್ಬೇಕು? ಅವನು ಯಾಕೆ ಎದುರ್ಕೊಳ್ತಾನಿಲ್ಲಿ? ಇದೆಲ್ಲ ನಂಬಬೇಕಾಗಾದ್ರೆ ಅಂತ ಸಿ.ವಿ. ನಾಗೇಶ್ ಹೇಳ್ತಾ ಇದ್ದಾರೆ. ಪುನೀತ್ನ ಈ ಹೇಳಿಕೆಯನ್ನು ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ತೋರಿಸಿದ್ದಾರೆ. 161, 164ನಲ್ಲಿ ಇದೆಲ್ಲ ಹೇಳಿಲ್ವಾ ಅಂತ ಜಡ್ಜ್ ಕೇಳ್ತಾರೆ. ಇದು 161 ಅಥವಾ 164ನಲ್ಲಿ ಇದ್ಯಾವುದನ್ನು ಕೂಡ ಹೇಳಿಲ್ವಾ ಅಂತ ಜಡ್ಜ್ ಕೇಳ್ತಾರೆ. ಇಲ್ಲ, ಇದೆಲ್ಲ ಹೇಳಿಲ್ಲ ಅಂತ ಸಿ.ವಿ. ನಾಗೇಶ್ ಹೇಳ್ತಾರೆ.
161 164 ಅಂದರೆ ಪುನೀತ್ನದ್ದು ಪೊಲೀಸರ ಮುಂದೆ ಸ್ಟೇಟ್ಮೆಂಟು ಮತ್ತು ಮ್ಯಾಜಿಸ್ಟ್ರೇಟ್ ಮುಂದಿನ ಸ್ಟೇಟ್ಮೆಂಟ್ 164. ಅಲ್ಲಿದು ಯಾವುದು ಕೂಡ ಉಲ್ಲೇಖ ಆಗಿಲ್ವಾ ಅಂತ ಕೇಳ್ತಾರೆ ಜಡ್ಜು. ಇಲ್ಲ, ಇದೆಲ್ಲ ಹೇಳಿಲ್ಲ ಅಂತ ಸಿ ವಿ ನಾಗೇಶ್ ಹೇಳ್ತಾರೆ. ಯಾವುದನ್ನು ಕೂಡ ಹೇಳಿಲ್ಲ ಅಲ್ಲಿ ಅಂತ. ಈಗ ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಮಾತ್ರ ಇದನ್ನು ಸೇರಿಸಿದ್ದಾರೆ. ಈ ಮುಂಚಿನ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿತ್ತಲ್ಲ ಫಸ್ಟ್ ಒನ್ನು, ಅದರಲ್ಲಿ ಎಲ್ಲೂ ಕೂಡ ಈತ ಹೇಳಿಲ್ಲ ಪುನೀತ್ತು ಅಂತ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಪುನೀತ್ ಸ್ಟೇಟ್ಮೆಂಟ್ ಪ್ರಮುಖವಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನ ಮುಂದುವರಿಸ್ತಾ ಎಲ್ಲೆಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ, ಡೌಟ್ಸ್ಗಳು ಇದ್ದಾವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕಟ್ಟುಕತೆ ಸೃಷ್ಟಿ ಮಾಡಲಾಗಿದೆ ಅನ್ನುವಂಥದ್ದನ್ನ ಕೂಡ ಪ್ರಮುಖವಾಗಿ ಮೆನ್ಷನ್ ಮಾಡ್ತಾ ಇರುವಂಥದ್ದು. ನಿಮಗೆ ವಾದ ನಡೆಯುತ್ತೆ. ಸಿ ವಿ ನಾಗೇಶ್ ಅವರ ವಾದ ಮುಗಿದ ಬಳಿಕ SPP ಪ್ರಸನ್ನಕುಮಾರ್ ಅವರು ಇವತ್ತೇ ವಾದವನ್ನು ಮಂಡಿಸ್ತಾರಾ, ಅಥವಾ ಇವತ್ತು ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್ ಇವರೆಲ್ಲರದ್ದು ಕೂಡ ವಿಚಾರಣೆ ಇದೆ. ಅವ್ರದ್ದು ಅರ್ಜಿ ವಿಚಾರಣೆ ಇರುವಂಥದ್ದು. ಅವ್ರದಕ್ಕೆಲ್ಲ ಇವತ್ತೇ ಅವಕಾಶ ಸಿಗುತ್ತಾ ಅಥವಾ ಅದು ಮುಂದೂಡಿಕೆ ಆಗುತ್ತಾ ಮತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇವತ್ತಂತೂ ಈ ಪ್ರಕರಣದಲ್ಲಿ ಯಾರ ತೀರ್ಪು ಬರೋದಿಲ್ಲ, ಯಾರ ತೀರ್ಪು ಕೂಡ ಬರೋದಿಲ್ಲ. ತೀರ್ಪನ್ನು ಕಾಯ್ದಿರಿಸುವಂಥ ಸಾಧ್ಯತೆ ಇದೆ. ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ವಾದವನ್ನು ಮಾಡ್ತಾ ಪುನೀತ್ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಕನಕಪುರದ ಒಂದು ಮೊಬೈಲ್ ಅಂಗಡಿಯಲ್ಲಿ ಮೊಬೈಲ್ ಖರೀದಿ ಮಾಡಿ ಬಳಿಕ ಬೆಂಗಳೂರಿಗೆ ಬಂದು ಸ್ಯಾಮ್ಸಂಗ್ ಮೊಬೈಲ್ನಲ್ಲಿ ಸಿಮ್ ತೆಗೆದು ಬೇಸಿಕ್ ಸೆಟ್ಗೆ ಸಿಮ್ ಹಾಕ್ಕೊಂಡು ಹಳೆ ಮೊಬೈಲ್ ಮನೆಯಲ್ಲೇ ಇಟ್ಟಿದ್ದೆ ಅಂತ ಹೇಳಿದ್ದಾನೆ ಪುನೀತ್. ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇನ್ನು ಕೆಲವು ಪ್ರಮುಖ ವಿಚಾರಗಳನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಪುನೀತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಾಡಲಾಗ್ತಾ ಇದೆ. ಜೂನ್ 11ರಿಂದ 19ರವರೆಗೂ ಊರೂರು ಸುತ್ಕೊಂಡು ಬಂದಿದ್ದಾನೆ. ಆದರೆ ಟವರ್ ಲೊಕೇಶನ್ ಹಲವು ಕಡೆ ಜಂಪ್ ಆಗ್ತಾ ಬಂದಿದೆ. ಆದರೆ ಒಂದೇ ಒಂದು ಕಾಲ್ ಕೂಡ ಇಲ್ಲ. ಅದು ಬೆಂಗಳೂರಿನಲ್ಲೇ ಇತ್ತು. ಈ ಬಗ್ಗೆ ಸಾಕ್ಷಿಗಳನ್ನು ನಾನೇ ಕೊಡ್ತೀನಿ ಅಂತ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಪುನೀತ್ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾ ಪ್ರಮುಖ ಸಾಕ್ಷಿ ಆಗಿರುವಂಥ ಪುನೀತ್ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾ ಸಿ ವಿ ನಾಗೇಶ್ ಅವರು ಜೂನ್ 11ರಿಂದ 19ರವರೆಗೂ ಊರೂರು ಸುತ್ಕೊಂಡು ಬಂದಿದ್ದಾನೆ. ಆದರೆ ಟವರ್ ಲೊಕೇಶನ್ ಹಲವು ಕಡೆ ಜಂಪ್ ಆಗ್ತಾ ಬಂದಿದೆ. ಒಂದೇ ಒಂದು ಕಾಲ್ ಕೂಡ ಇಲ್ಲ. ಆದರೆ ಆತ ಬೆಂಗಳೂರಿನಲ್ಲೇ ಇದ್ದ. ಈ ಬಗ್ಗೆ ಸಾಕ್ಷಿಗಳನ್ನು ನಾನೇ ಕೊಡ್ತೀನಿ ಅಂತ ಸಿ ವಿ ನಾಗೇಶ್ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದ ಟವರ್ ಲೊಕೇಶನ್ ಕೂಡ ಹಾಕಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ಕಡೆ ಟವರ್ ಲೊಕೇಶನ್ ಅನ್ನು ಹಾಕಿದ್ದಾರೆ. ಆತ ಬೇಸಿಕ್ ಸೆಟ್ ಅನ್ನ ಯೂಸ್ ಮಾಡ್ತಾ ಇದ್ದ. ಪುನೀತ್ ಮೊಬೈಲ್ ಟವರ್ ಲೊಕೇಶನ್ನೇ ಒಂದು ರೀತಿಯಾದಂಥ ಸೃಷ್ಟಿ ಅಂತ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಸಾಕ್ಷಿಗಳನ್ನು ಸೃಷ್ಟಿ ಮಾಡಲಾಗಿದೆ ಅನ್ನುವಂಥದ್ದು ಸಿ ವಿ ನಾಗೇಶ್ ಅವರ ಆರೋಪ. ವಾದವನ್ನು ಮಾಡ್ತಾ ಇಲ್ಲಿ ಪೊಲೀಸರು ಸಾಕಷ್ಟು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇಲ್ಲದೆ ಇರೋದನ್ನೆಲ್ಲ ತಗೊಂಬಂದಿದ್ದಾರೆ. ಈ ಮುಂಚೆ ಅವರು ಕೆಲ ಹಂತದ ನ್ಯಾಯಾಲಯದಲ್ಲಿ ವಾದವನ್ನು ಮಾಡಬೇಕಾದ್ರೆ
ಕೆರಿಬಿಯನ್ ನೈಟ್ಸ್ಗೆಲ್ಲ ಹೋಲಿಕೆ ಮಾಡಿಸಿದ್ರು. ಕೆರಿಬಿಯನ್ ನೈಟ್ಸ್ಗೆಲ್ಲ ಹೋಲಿಕೆ ಮಾಡ್ತಾ ವಾದವನ್ನು ಮಾಡಿದ್ರು. ಈಗ ಈ ಸಾಕ್ಷಿಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾ ಇದೆಲ್ಲ ನಂಬುವಂಥದ್ದ ಅಂತ ಹೇಳ್ತಾ ಇದ್ದಾರೆ ಸಿ ವಿ ನಾಗೇಶ್. ಯಾವುದಾದ್ರೂ ನಂಬಂಗಿದೆಯಾ? 161, 164ನಲ್ಲಿ ಎಲ್ಲೂ ಕೂಡ ಇಲ್ಲದಿರುವಂಥ ವಿಚಾರಗಳು ಈಗ ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗ್ತಾ ಇದೆ